ಬೈರಮಂಗಲ ಟು ಬೆಂಗಳೂರು ಪಾದಯಾತ್ರೆಗೆ ಇನ್ನೇನು ಕ್ಷಣಗಣನೆ ಶುರುವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳ ರಣಕಹಳೆ ಮೊಳಗುತ್ತೆ. ಕೆಲ ಹೊತ್ತಲ್ಲೇ ಕಾಲ್ನಡಿಗೆಗೆ ಎಚ್ಡಿಕೆ ಆರ್ ಅಶೋಕ್ ಚಾಲನೆಯನ್ನ ನೀಡ್ತಾರೆ. ಬೈರಮಂಗಲ ಟು ಬೆಂಗಳೂರು ಪಾದಯಾತ್ರೆ ಇರುತ್ತೆ. ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳ ರಣಕಹಳೆ. ಕೆಲವೇ ಹೊತ್ತಲ್ಲಿ ಕಾಲ್ನಡಿಗೆಗೆ ಎಚ್ಡಿಕೆ ಆರ್ ಅಶೋಕ್ ಚಾಲನೆಯನ್ನ ಕೊಡ್ತಾರೆ. ಮೊದಲ ದಿನ 9 ಕಿಲೋಮೀಟರ್ ಸಾಗಲಿರುವ ಪಾದಯಾತ್ರೆ ಇಂದು ರಾತ್ರಿ ಬಿಡದಿಯಲ್ಲೇ ನಾಯಕರ ವಾಸ್ತವ್ಯ. ಮಂಗಳವಾರ ವಿಧಾನಸೌಧದ ಮುತ್ತಿಗೆಗೆ ದಳಪತಿಗಳ ಪ್ಲಾನ್. ಹಳೆ ಮೈಸೂರು ವ್ಯಾಪ್ತಿಯಲ್ಲಿ ರಾಜಕೀಯ ನೆಲೆ ಭದ್ರದ ಉಮೇದು ನಡೀತಾ ಇದೆ. ಇಲ್ಲಿ ನಿಖಿಲ್ಗೆ ರಾಜಕೀಯ ಅಸ್ತಿತ್ವ ಕಲ್ಪಿಸುವ ಉದ್ದೇಶದಿಂದ ಈ ನಡಿಗೆ ಜೆಡಿಎಸ್ಗೆ ಹುಮ್ಮಸ್ಸು ನೀಡುತ್ತಾ ಬಿಡದಿ ಪಾದಯಾತ್ರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ದೋಸ್ತಿ ಪಡೆಯೊಂದಿಗೆ ಹೆಜ್ಜೆ ಹಾಕೋದಕ್ಕೆ ಇವತ್ತು ಮೊದಲ ದಿನ 9 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರೋದು. ಕೆಲವೇ ಹೊತ್ತಲ್ಲಿ ಕಾಲ್ನಡಿಗೆಗೆ ಎಚ್.ಡಿ. ಕುಮಾರಸ್ವಾಮಿ ಚಾಲನೆಯನ್ನು ಕೊಡ್ತಾರೆ. ಅವರ ಜೊತೆ ಆರ್ ಅಶೋಕ್ ಕೂಡ ಇರ್ತಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಬಿಡದಿಯಲ್ಲಿ ಸುಮಾರು 516 ದಿನಗಳಿಂದ ನಡೀತಿರುವಂಥ, ಇವತ್ತಿಗೆ ಬಹುಶಃ 517ನೇ ದಿನ, ನಾವು ಪ್ರಾಣ ಬಿಡ್ತೀವಿ ಹೊರತು ಭೂಮಿ ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬೈರಮಂಗಲ, ಅಳ್ಳಾಲ್ಸಂದ್ರ, ಅಲ್ಲಿನ ಸುತ್ತಮುತ್ತ ರೈತರು ನಾವು ಬಿಟ್ಕೊಡೋದಿಲ್ಲ ಅಂಥೇಳಿ ಅವತ್ತಿನಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಹೋರಾಟಕ್ಕೆ ಈಗ ಮತ್ತಷ್ಟು ಶಕ್ತಿ ತುಂಬೋದಕ್ಕೆ JDS ಹಾಗೂ BJP ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ಸೊ ರಿಪಬ್ಲಿಕ್ ಕನ್ನಡ ಇವತ್ತಿನ ಬೈರಮಂಗಲ ಟು ಬೆಂಗಳೂರು ಪಾದಯಾತ್ರೆಯ ಪಿನ್ ಟು ಪಾಯಿಂಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ವಿತ್ ಗ್ರೌಂಡ್ ರಿಪೋರ್ಟ್. ನೋಡಿ, ಬೈರಮಂಗಲದಿಂದ ನಮ್ಮ 3 ಪ್ರತಿನಿಧಿಗಳು ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ರಂಜಿತ್, ನನ್ನ ಕೊಲೀಗು, ಮತ್ತೊಂದು ಕಡೆ ಸತ್ತರ್, ಮತ್ತೊಂದು ಕಡೆ ಪ್ರವೀಣ್ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ನಾನು ಮೊದಲಿಗೆ ಸತ್ತರ್ ಕಡೆ ಹೋಗ್ತೀನಿ. ಸತ್ತರ್, ಸದ್ಯಕ್ಕೆ ಹೇಗಿದೆ ಈಗ ವ್ಯವಸ್ಥೆಯಲ್ಲಿ, ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸತ್ತರ್? ಇವತ್ತು ಬೈರಮಂಗಲದಿಂದ ಬಿಡದಿವರೆಗೆ ಮೊದಲ ಹಂತವಾಗಿ 8 ರಿಂದ 9 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಹಿನ್ನೆಲೆ ಬೈರಮಂಗಲದ ಧರಣಿ ಸ್ಥಳ ಕಳೆದ ಸರಿಸುಮಾರು 515ಕ್ಕೂ ಅಧಿಕ ದಿನಗಳಿಂದ ಹೋರಾಟ ಮಾಡ್ತಿರುವಂತಹ ಧರಣಿ ಸ್ಥಳ, ಬೈರಮಂಗಲ ಸರ್ಕಲ್ ಇರುವಂತಹ ಧರಣಿ ಸ್ಥಳದಿಂದ ಈ ಒಂದು ಪಾದಯಾತ್ರೆ ಶುರುವಾಗುತ್ತೆ. ಅಲ್ಲಿಂದ ಇವತ್ತು ಸರಿಸುಮಾರು 9 ಕಿಲೋಮೀಟರ್ ತನಕ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಈ ಹಿನ್ನೆಲೆ ಇಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿಂದ ಕೇವಲ 50 ಮೀಟರ್ ಅಂತರದಲ್ಲಿ ಮತ್ತೊಂದು ಬಣ, ಅಂದ್ರೆ ಯಾರು ಈ ಒಂದು ಭೂಸ್ವಾಧೀನ ಪರ ಇರುವಂತಹ ಬಣ ಇದ್ದಾರೆ, ಅವರು ಕೂಡ ಅದೇ ಜಾಗದಲ್ಲಿ ಇರೋದರಿಂದ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಸಣ್ಣ ಲೋಪ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಮತ್ತೊಂದು ವಿಚಾರ, ಈ ಒಂದು ಧರಣಿ ಇಲ್ಲಿಂದನೇ ಶುರುವಾಗ್ತಾ ಇದೆ. ಯಾಕೆಂದ್ರೆ ಒಂದು ಮೊದಲ ಹಂತವಾಗಿ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತಹ ಅಂತಿಮ ಅಧಿಸೂಚನೆಯಲ್ಲಿ ಬೈರಮಂಗಲದ ಸುತ್ತಮುತ್ತ ಕಂಚಗಾರನಹಳ್ಳಿ ಆಗಿರ್ಬೋದು ಅಥವಾ ಕೆಂಪಯ್ಯನ ಪಾಳ್ಯ ಆಗಿರ್ಬೋದು, ವಡೇರಹಳ್ಳಿ, ಈ ಭಾಗದ ಸರಿಸುಮಾರು 490 ಎಕರೆ ಭೂಮಿಗೆ ಅಧಿಸೂಚನೆಗೆ ಮೊದಲ ಹಂತವಾಗಿ ಮುಂದಾಗಿರುವಂಥದ್ದು. ಈ ಹಿನ್ನೆಲೆ ಯಾವ ಜಾಗವನ್ನು ಮೊದಲ ಹಂತವಾಗಿ ಭೂಸ್ವಾಧೀನಕ್ಕೆ ಮುಂದಾಗಿದೆಯೋ ಅದೇ ಜಾಗದಿಂದಲೇ ಹೋರಾಟವನ್ನು ಮಾಡಲು ಇದೀಗ JDS ಕೂಡ ಪ್ಲಾನ್ ಮಾಡಿಕೊಂಡಿದೆ. ಈ ಹಿನ್ನೆಲೆ ಬೈರಮಂಗಲದಿಂದ ಬಿಡದಿವರೆಗೆ ಇವತ್ತು ಪಾದಯಾತ್ರೆ ಶುರುವಾಗುತ್ತೆ. ದಾರಿಯುದ್ದಕ್ಕೂ ಕೂಡ ಪೊಲೀಸರು ಕೂಡ ಸೆಕ್ಯೂರಿಟಿಯನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ತುಂಬಾ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಈ ಹಿಂದೆ ಈ ಒಂದು ಧರಣಿ ಸ್ಥಳದಲ್ಲಿ ಕೆಲವೊಂದಿಷ್ಟು ಘಟನೆ ಆಗಿತ್ತು. ಕೇವಲ ಅಧಿಕಾರಿಗಳ ಮೇಲಿನ ಹಲ್ಲೆ ಮಾತ್ರವಲ್ಲ, ಹೊರ ಜಿಲ್ಲೆಯಿಂದ ಬಂದಂತಹ ರೈತರನ್ನು ತಡೆಯುವಂತಹ ಒಂದು ಕೆಲಸ ಕೂಡ ಇದೇ ಜಾಗದಲ್ಲಿ ಆಗಿತ್ತು. ಈ ಹಿನ್ನೆಲೆ ಇವತ್ತು ಪಾದಯಾತ್ರೆ ಹಿನ್ನೆಲೆ ಬೇರೆ ಜಿಲ್ಲೆಗಳಿಂದ ರೈತರು ಬಂದು ಸಪೋರ್ಟ್ ಮಾಡ್ತಾರೆ. ಇದೇ ಕಾರಣಕ್ಕೆ ಅಂತವರನ್ನು ತಡೆಯುವಂತಹ ಕೆಲಸ ಏನಾದರೂ ನಡೆದ್ರೆ ಆ ಒಂದು ಸಂದರ್ಭದಲ್ಲಿ ಈ ಹಿಂದೆ ಕೆಲ ತಿಂಗಳ ಹಿಂದೆ ನಡೆದಂತಹ ಒಂದಿಷ್ಟು ಘಟನೆ ಏನಿದೆ ಅದು ಮರುಕಳಿಸಬಹುದು. ಇದೇ ಕಾರಣಕ್ಕಾಗಿ ಈ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ರೈತರು ಬರುವಂತಹ ದಾರಿ ಆಗಿರಬಹುದು ಅಥವಾ ಇಲ್ಲಿಂದ ಮತ್ತೊಂದು ಯಾರು ಈ ಭೂಮಿ ಕೊಡಲು ಒಪ್ಪಿರುವಂತಹ ರೈತರಿದ್ದಾರೆ ಆ ಒಂದು ಜಾಗದಲ್ಲೂ ಕೂಡ ಇದೀಗ ಪೊಲೀಸರು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ದಿವಿತ್, ಎಸ್, ಹಾಗೆ ಸಂಪರ್ಕದಲ್ಲಿರಿ.